ಹಾಯ್ ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇನ್ನೇನು ಮಕ್ಕಳಿಗೆ ರಜಾ ಬಂತು. ರಜಾ ಬಂದಮೇಲೆ ಅವ್ರನ್ನ ಎಲ್ಲಿಗೂ ಕೂಡ ಕರ್ಕೊಂಡೋಗಿರಲಿಲ್ಲ, ಮನೆಯಲ್ಲೇ ಇದ್ವಿ. ಮಗಳು ಕೂಡ ಎಲ್ಲೂ ಕರ್ಕೊಂಡು ಹೋಗ್ತಾಯಿಲ್ಲ, ರಜಾ ಬಂದಿದೆ ಅಂತ ಇದ್ಲು. ಸರಿ, ಇನ್ನೆಲ್ಗೆ ಹೋಗೋ ಪ್ಲ್ಯಾನ್ ಕೂಡ ಇರಲಿಲ್ಲ. ಅದರಿಂದ ಊರಿಗಾದರೂ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇವತ್ತು ಊರಿಗೆ ಹೊರಟಿದ್ದೀವಿ. ಅಪ್ಪ ಅವಂಗೆ ಗೊತ್ತಿಲ್ಲ ನಾವು ಹೋಗ್ತಾ ಇರೋದು. ಸರ್ಪ್ರೈಸ್ ಕೊಡೋಣ ಅಂತಲೇ ಹೋಗ್ತಾ ಇದ್ವಿ. ಬೆಳಗ್ಗೆನೇ ಸಡನ್ನಾಗೆ ನಾವು ಕೂಡ ಹೊರಟಿದ್ದು. ಬನ್ನಿ ಹೋಗೋಣ. ನಾನು ಅಲ್ಲೇ ಎರಡರಿಂದ ಮಾಡಲಿಲ್ಲ, ನಿನ್ನಂಗೇನು ಮಾತಾಡಲಿಲ್ಲ. ಯಾಕೋ ಕಾಣಲ್ಲ. ನಾವಿದ್ದಿದ್ದೆ ಸಡನ್ನಾಗೆ ಬಂದಿದ್ವಿ. ಎಲ್ಲ ಖುಷಿದೆ, ಸರ್ಪ್ರೈಸ್ ಇದೆ. ಫೈನಲಿ ಊರಿಗೆ ಬಂದ್ವಿ. ಊರಿಗೆ ಬಂದಮೇಲೆ ಅವ್ರಿಗೂ ಕೂಡ ಖುಷಿ ಆಯಿತು. ಒಂದು ಸರ್ಪ್ರೈಸಾಗಿ ವಿಸಿಟ್ ಮಾಡಿದಾಗ ಎಲ್ರಿಗೂ ಕೂಡ ಖುಷಿ ಆಗುತ್ತಲ್ವ. ಅವ್ರು ಕರೀತಾ ಇದ್ದಾಗ ನಾವು ಹೋಗದೆ ಇಲ್ಲದ್ರೆ ಬೇಜಾರಾಗುತ್ತೆ. ಆದರೆ ಸರ್ಪ್ರೈಸಾಗಿ ವಿಸಿಟ್ ಮಾಡಿದಾಗಂತೂ ತುಂಬ ಖುಷಿ ಪಡ್ತಾರೆ. ಅದೇ ರೀತಿ ಅವರು ಕೂಡ ಖುಷಿ ಪಟ್ಟರು. ಇಲ್ಲಿದ್ದೀವಿ ಬಾಳೆ ಗಿಡದ ಹತ್ರ. ಏನ್ರ ಕುಡಿಸ್ತೀಯಮ್ಮ? ಜೊನ್ನೆ ಮಾಡಮ್ಮ ಅಲ್ಲಿ ಕೊಡ. ಇಲ್ಲಿ ಅದ್ರಲ್ಲಿ ಇಕ್ಬೇಡ, ಕೊಡಮ್ಮ. ಕೊಡಿ ತೋರಿಸ್ತೀನಿ. ಬಾಳೆ ಎಲೆ ಕಿತ್ಕೋ, ತೋರಿಸ್ತೀನಿ ನಾನು. ಇದ್ರಲ್ಲಿ ಹೆಂಗೆ ಇಕ್ತೀಯ? ಬಾಳೆ ಎಲೆ ಕಿತ್ಕೋ. ಇದು ಫಸ್ಟ್ ಕ್ಯಾಪ್ ಹಾಕು, ನೀರು ಚೆಲ್ಲೋಗುತ್ತೆ. ಬಿಡಿ, ಇನ್ನೊಂದು ಹೇಳ್ಬಿಡು. ಉಲ್ಟಾ ಹೆಂಗೆ ಮಾಡಲಿ? ಹಾಂ, ಹಂಗೆ ಇಟ್ಕೊ. ನೋಡಿ, ನಮ್ಮ ಸಿಂಬ ನೀರು ಕುಡಿತಾ. ಇಲ್ಲಿ ತೋರಿಸಿ. ನ್ಯಾಚುರಲ್ ಎಲೆಯಲ್ಲಿ ನೀರು ಕುಡಿತಾನೆ, ನ್ಯಾಚುರಲ್ ಕುತ್ಕೊಂಡು. ತಗೊಳ ಕುಡಿಯ. ಕುಡಿ ಸುಮ್ಮನೆ. ನೋಡಿ, ಜೊನ್ನೆ ಮಾಡಿ ಕುಡಿಸ್ತಾ ಇದ್ದೀನಿ. ಹುರ್ದ ಇರು, ಇನ್ನೂ ಐತೆ, ಇನ್ನೂ ಐತಿರು. ಸಾಕಾ? ಅವಳು ಕರಿ. ಇಲ್ಲಿ ಯಾವ ಕುಡಿತಾಳೆ? ಆಗ ಕುಡಿದ್ಲು. ಅಮ್ಮ ಕ್ಯಾಪ್ ಹಾಕಿ ಚೆಲ್ಲತ್ತೀಗ. ಕುಡಿತಿಲ್ಲ ಅವಳು. ಖುಷಿಗೌಡ ಕಡಲೆಪುರಿ ತಂದವ್ರು ತಿನ್ನಕ್ಕೆ. ಕಡಲೆಪುರಿ. ಇದು ಬಂದು ತಮಟ. ಎಂಥದ್ದು? ಮಾಲಾ ಮೊಹಮ್ಮದ್ ದರ್ಶನ್ ಸ್ವೀಟ್ ಇಷ್ಟ ಅದರಿಂದ. ದರ್ಶನ್ ತಮಟನಾ ನೋಡಿದ್ದೆ, ಇಷ್ಟ ಆಗಲ್ಲ. 13 ಜನ ಹನ್ನೊಂದಿರ್ದ ನಮ್ಮನೇನು ಭಯ ಕಂಡ್ರೆ ಉದ್ದು ನಡುಕ್ತಾರಂಗೆ ಗಿಡ ಗಿಡ ಗಿಡ. 4 ಗೊತ್ತಿಲ್ಲ. ಇನ್ನೊಬ್ಳು ಹುಡುಗಿ ಅವಳೆ ತಾನೆ ತಂಗಿ. ನೋಡು, ಹೇಳಿಲ್ವಾ? ತಿಕ್ಕ ನೀನು ಹುಡ್ಕೋ. 11 ಹೇಳ್ಬೇಕು. ನಾನು ಕಸಿನ್, ನಾನು ಸಿಬ್ಲಿಂಗ್ಸ್ ಹೇಳ್ತೀನಿ. ಬಸ್ ತಿಕ್ಕಿಕೋ. ಬಲಕಿಕೋ ತಿಕ್ಕಿಕೋ. ಬಲಕಿಕೋ. ಗೊತ್ತೇ ಇಲ್ಲ ಅಂತ್ಯ. ಅದೇನೋ ಪೌಡರ್ ತಂದಿದ್ರು, ಆ ಪೌಡರ್ ಹಾಕಿದೆ. ಅದು ಅಷ್ಟಿದ್ದ ಒಂದಿಲ್ದಂಗೆ ಖಾಲಿ ಆಗುತ್ತೆ. ಮನೇಲಿ ಒಂದತ್ರದಿಂದ ಬಂದ್ವಿ. ಬಂದಮೇಲೆ ಅವು ಇವತ್ತು ನೈಟ್ಗೆ ಬಂದು ಕಡುಬು ಮಾಡೋಣ ಅಂತ ಅಂದರು. ಸರಿ ಆಯ್ತು ಮಾಡು ಅಂದರೆ. ನನಗೂ ಕೂಡ ಇಷ್ಟ, ಖಾರದ ಕಡುಬು ಅಂದರೆ ತುಂಬ ಇಷ್ಟ. ಸ್ವೀಟ್ ಕಡುಬು ಅಂದರೆ ಅಷ್ಟಕ್ಕಷ್ಟೇ. ಅವರು ಕೂಡ ಗೌರಿ ಹಬ್ಬದಲ್ಲಿ ಮಾಡಿರಲಿಲ್ವಂತೆ, ನಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ರು ಅಂತೆ. ಅದರಿಂದ ಇವತ್ತು ಖಾರದ ಕಡುಬು ಮಾಡ್ತಾಯಿದ್ದಾರೆ. ಫ್ರೆಂಡ್ ನಮಸ್ಕಾರ. ಗುಡ್ ಮಾರ್ನಿಂಗ್. ಬಾ
ಖುಷಿಗೌಡ ಕೈ ತೊಳ್ಕೊ ಬಾ. ದರ್ಶನ್ ಗೌಡ ಇನ್ನು ಮುಂದೆ ಅಮ್ಮೋ ಎದ್ದ ಟೈಮ್ ಆಯಿತು. ಮಲಗಿದ್ದಾನೆ, ಎದ್ದಿಲ್ಲ ದರ್ಶನ್. ನಾನು ಬಂದು ಇಲ್ಲಿ ರೊಟ್ಟಿ ಹಾಕೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ರೊಟ್ಟಿ ಹಾಕಬೇಕು. ಬೆಳಗ್ಗೆ ತಿಂಡಿಗೆ ಬಂದು ರೊಟ್ಟಿ ಮಾಡಿ ಟೊಮೊಟೊ ಪಲ್ಯ ಮಾಡಿದ್ರು. ನೆನ್ನೆ ಹೊಲ್ದ ಹತ್ರ ಹೋಗಿದ್ದಾಗಲೇ ಮಗ ಕೇಳ್ತಾ ಇದ್ದ, ಅವ ರೊಟ್ಟಿ ಯಾವಾಗ ಮಾಡ್ತೀಯಾ ಅಂತ. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗೆ ರೊಟ್ಟಿ ಟೊಮೊಟೊ ಪಲ್ಯ, ಮಗನ ಫೇವ್ರೇಟ್ ತಿಂಡಿ. ನೆಕ್ಸ್ಟ್ ಡೇ ಮಾರ್ನಿಂಗೇ ಮಾಡಿದ್ವಿ. ಹಾಗೆ ರೊಟ್ಟಿ ಹಾಕ್ಕೊಂಡೆ, ಮಗಳಿಗೂ ಕೂಡ ತಿನ್ನಿಸ್ದೆ. ಹೂವು ಹೊಲ್ದ ಹತ್ರ ಹೋಗಿದ್ರು, ರೊಟ್ಟಿ ನಾನೇ ಮಾಡಿದ್ದೆ ಇವತ್ತು. ಮಗ ಕೂಡ ಇದ್ದ, ಮಗನಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ಇಲ್ಲಿ ಊರ ಕಡೆ ಬಂದಾಗಂತೂ ತಿನ್ನೋದೇ ಇಲ್ಲ, ತಿನ್ಸಿದ್ರೆ ತಿಂತಾರೆ, ಇಲ್ಲ ಅಂದರೆ ಬೇಡ ಅಂದರೆ. ಅದರಿಂದ ಸರಿ ಅಂದ್ಬಿಟ್ಟು ತಿನ್ನಿಸ್ದೆ. ತಿಂಡಿ ಎಲ್ಲ ಇತ್ತು, ಹಾಗೆ ಕೂತಿದ್ವಿ. ಅಷ್ಟರಲ್ಲಿ ಹೇಮ ಕೂಡ ಬಂದಿಲ್ಲ. ಅವ್ರಿಗೂ ಕೂಡ ರಜೆ ಇರೋದ್ರಿಂದ ಅವರು ಅಜ್ಜಿ ಮನೆಗೆ ಬಂದಿದ್ದರು. ನಮ್ಮನ್ನು ನೋಡಿಬಿಟ್ಟು ಅವಳು ಕೂಡ ಬಂದಳು. ಬಂದಮೇಲೆ ಅಮ್ಮ ಸೆಟ್ ಆಡೋಣ ಅಂತ, ರಾತ್ರಿಯೇ ಬಂದಿದ್ಲು ಅವಳು. ಆವಾಗಲೇ ಸೆಟ್ ಆಡೋಣ ಅಂದ್ರೆ ಆಗಲಿಲ್ಲ, ಸ್ವಲ್ಪ ಅಡುಗೆ ಆ ಕಡೆ ಸ್ವಲ್ಪ ಬ್ಯುಸಿ ಇದ್ದು. ಸರಿ ಇವಾಗಾದರೂ ಬಾ ಅಮ್ಮ ಆಟ ಆಡೋಣ ಅಂತ ಅಂದ್ಲು ಮಗಳು. ಇನ್ನೇನಾರು ಫ್ರೀಯಾಗಿ ಕೂತಿದ್ದೇನೆ, ತಿಂಡಿ ಎಲ್ಲ ಆಗಿತ್ತು. ಅವ ಕೂಡ ಇನ್ನೂ ಬಂದಿರಲಿಲ್ಲ ಹೊಲ್ದ ಹತ್ರದಿಂದ. ಸರಿ ಇನ್ನೇನು ಕೆಲಸ ಇರಲಿಲ್ವ, ಮಕ್ಕಳ ಜೊತೆ ನಾನು ಕೂಡ ಸ್ವಲ್ಪ ಹೊತ್ತು ಆಟ ಆಡಿ ಅವ್ರಿಗೂ ಖುಷಿ ಆಗುತ್ತಲ್ವ ಅಂದ್ಬಿಟ್ಟು, ಇಬ್ಬರೇ ಇದ್ದಿದ್ದು, ಇಬ್ಬರೇ ಸೆಟ್ ಆಡೋಕ್ಕಾಗಲ್ಲ, ಇನ್ನೊಬ್ಬರು ಬೇಕೇ ಬೇಕಲ್ಲ ಅಂದ್ಬಿಟ್ಟು ನಾನು ಕೂಡ ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದೆ. ಆಟ ಆಡಾಯಿತು. ಆಮೇಲೆ ಅವ್ವ ಕೂಡ ಬಂದರು. ತುಂಬ ಖುಷಿಯಾಯಿತು ನಮಗೂ ಕೂಡ ಸ್ವಲ್ಪ ಹೊತ್ತು ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿಂದ. ಅವಳು ಕುಡಿಯಲ್ಲ, ಸಾಕು ಒಂದೇ ದರ್ಶನ್. ಇಲ್ವ ಎಳ್ನೀರು? ಅವನಿಗೊಂದು ಸಾಲಲ್ಲ, ಬೇಕು ಒಂದು 2-3. ಹಾಂ, 2 ಸಾಕಾ? नेटवर्क फॉरएवर को सब्सक्राइब करने के लिए 08066282357 पर आज मिस कॉल दें. ಹಂಗೆ ಮಾಡಷ್ಟೇ, ಹಂಗೆಲ್ಲ ಮೋಡ ನೋಡಿ. ಆಮೇಲೆ ನನಗೆ ಜ್ವರ, ಇವಾಗ ಇದಾಗಿದ್ದೀನಿ. ಆಗಲೇ ಫುಲ್ಲು 2 ಬೆಡ್ಶೀಟ್ ಹಚ್ಕೊಂಡು ಇದು ಮಾಡಿದ್ದೆ. ಫುಲ್ ಚಳಿ ಚಳಿ ಆಗ್ತಿತ್ತು, ಕೈಯೆಲ್ಲ ನಡುಗ್ತಿತ್ತು, ಒಂಥರ ಆಗ್ತಿತ್ತು. ಸೊ ಇವಾಗ ಸೂಪರ್ ಫೈನ್. ಹೆಂಗಿದ್ದೆ ಹೇಳಮ್ಮ? ಖುಷಿಗೆ ಫುಲ್ಲು ಜ್ವರ ಬಂದ್ಬಿಟ್ಟಿತ್ತು, ಚಳಿ ಜ್ವರ. 2-3 ಬೆಡ್ಶೀಟ್ ಹಚ್ಚಿದ್ಮೇಲೆ ಸರಿ ಮಾತ್ರೆ ನುಗ್ಸಿ ಬಿಸಿ ಬಿಸಿ ರಾಗಿ ಮುದ್ದೆ, ಡೋಲೋ 350 ಮಾತ್ರೆ, ಡಾಲರ್ 360 ಮಾತ್ರೆ ಕೊಟ್ಟಿದ್ಮೇಲೆ ಬಾಯ್ ಬಾಯ್. ಡನ್. ಇದು ಬಂದು ಈವ್ನಿಂಗು, ಸಾಯಂಕಾಲ. ಇವತ್ತು ಆಯುಧ ಪೂಜೆ ಕೂಡ, ಅದರಿಂದ ಮನೇಲಿ ಪೂಜೆ ಮಾಡಿ, ಗಾಡಿ ಇರೋದ್ರಿಂದ ಗಾಡಿಗೂ ಕೂಡ ಪೂಜೆ ಮಾಡಿ, ಮನೇಲಿ ಏನೇನೆಲ್ಲ ಎಲೆಕ್ಟ್ರಿಕ್ ಐಟಮ್ಸ್ ಇದೆಯೋ ಅದಕ್ಕೆಲ್ಲ ಪೂಜೆ ಮಾಡಿ, ಮತ್ತು ಅವಲಕ್ಕಿ ಚರ್ಪ್ ಕೂಡ ಮಾಡಿದ್ವಿ. ಇವತ್ತು ನಾನೇ ಪೂಜೆ ಮಾಡಿದ್ದೆ. ಸುಮಾರು ವರ್ಷಗಳಾದಮೇಲೆ ಅವ್ವ ಮನೆ ಆಯುಧ ಪೂಜೆಗೆ ಸೇರಿದ್ದು ಅಂತಲೇ ಹೇಳ್ತೀನಿ. ನಾನು ಮದುವೆ ಆದಮೇಲೆ ಇದು ಫಸ್ಟ್ ಟೈಮೋ ಸೆಕೆಂಡ್ ಟೈಮೋ ಅಂತ ಅಂದ್ಕೋತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಎಲೆಕ್ಟ್ರಿಕ್ ಬೋರ್ಡ್ಗೂ ಕೂಡ ಪೂಜೆ ಮಾಡಿ, ಅದಕ್ಕೂ ಕೂಡ ಪ್ರಸಾದ ಇಟ್ಟಾಯಿತು. ಪೂಜೆ ಎಲ್ಲ ಮಾಡಿ ಇವಾಗ ಅವ್ವ ಅಡುಗೆ ಕೂಡ ಮಾಡ್ತಾಯಿದ್ರು. ಮಗಳಿಗೆ ಕೂಡ ಹುಷಾರಿರಲಿಲ್ಲ ಇವತ್ತು, ಅದೊಂದು ಟೆನ್ಷನ್ ಆಗಿತ್ತು. ಊರಿಗೆ ಬಂದಮೇಲೆ ಈ ಥರ ಹುಷಾರು ತಪ್ತಾಳಲ್ಲಪ್ಪ ಅನ್ನೋದು. ಏನೋ ಒಂದು ಖುಷಿಯಿಂದ ಬಂದಿರ್ತೀವಿ, ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಅಮ್ಮೋ ಖುಷು, ಇದು ಚರ್ಪ್ ಮಾಡಿದ್ದೀವಿ ಗಾಡಿ ಪೂಜೆದು. ಚರ್ಪ್ತೀನಿ ಎದ್ದಳು. ಖುಷಿಗೌಡಗೆ ಜ್ವರ ಫ್ರೆಂಡ್ಸ್, ಜ್ವರ ಬರ್ತಾಯಿದೆ ಫ್ರೆಂಡ್ಸ್. ಖುಷಿಗೌಡಗೆ ಏನು ಮಾಡೋದು, ಚಿಟ್ಟಿಗೆರೆಗೆ ಬಂದರೆ ಹುಷಾರು ತಪ್ತಾರೆ ಖುಷಿಗೌಡ. ಏನು ಮಾಡೋದು ಫ್ರೆಂಡ್ಸ್ ನೋಡಿ. ಆವಾಗಲೇ ಮೆಡಿಷನ್ ಹಾಕಿದೆ, ಆವಾಗಲೇ ಟ್ಯಾಬ್ಲೆಟ್ ಹಾಕಿದೆ, ಸ್ವಲ್ಪ ಕಮ್ಮಿ ಆಗಿತ್ತು. ಇವಾಗ ಮತ್ತೆ ಹಾಗೆ ಬರ್ತಾಯಿದೆ ನೋಡಿ. ಇವಾಗ ಖುಷಿಗೌಡ ಮಾಡಿರೋ ಚರ್ಪ್ ತಿನ್ನಕ್ಕೆ ಬರ್ತಾಯಿದ್ದಾರೆ. ಬನ್ನಿ ಚರ್ಪ್ ತಿನ್ನು ಬಂದು ಹೋಗಿ. ಇವತ್ತೇ ಬಂದಿರೋ ಜ್ವರ ಅವಳಿಗೆ, ಏನಕ್ಕೆ ಅಂತ ಗೊತ್ತಿಲ್ಲ.
ಫೈನಲಿ ಮಗಳಿಗೆ ಜ್ವರ ಇತ್ತು, ಅದೊಂದು ಬೇಜಾರಾಗಿತ್ತು. ಏನೋ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣಪ್ಪ ಅಂತ ಬರ್ತೀವಿ. ಆ ಟೈಮಲ್ಲಿ ಈ ಥರ ಮಕ್ಕಳಿಗಾದಾಗಂತೂ ತುಂಬ ಬೇಜಾರಾಗುತ್ತೆ. ಯಾಕನಪ್ಪ ಬಂದ್ವಿ, ಅಲ್ಲೇ ಹೆಂಗೋ ಇರ್ಬೋದಿತ್ತು ಅಂತ ಅನಿಸ್ಬಿಡುತ್ತೆ. ಏನೋ ಖುಷಿಯಾಗಿ ಬಂದಾಗ ಎಲ್ಲರೂ ಕೂಡ ಖುಷಿಯಾಗಿ ಆರಾಮಾಗಿದ್ದರೆ ಒಂಥರ ಖುಷಿ ಅನಿಸುತ್ತೆ. ಈ ಥರ ಒಬ್ರಿಗೇನಾದರೂ ಆದ್ರೂ ಕೂಡ ಬರ್ದಲ್ಲೇ ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತೇನಪ್ಪ ಅಂತ ಕೂಡ ಅನಿಸ್ಬಿಡುತ್ತೆ. ಆ ಥರನೇ ಆಯಿತು ನನಗೂ ಕೂಡ. ರಿಟರ್ನ್ ಬೆಂಗಳೂರಿಗೆ ಬರೋವರೆಗೂ ಅವಳಿಗೆ ಹುಷಾರೇ ಇಲ್ದಂಗೆ ಆಯಿತು. ಹೋಗಿದ್ದು ನೈಟ್ ಶುರುವಾಗಿದ್ದಕ್ಕೆ ಇನ್ನು ಬರೋವರೆಗೂ ಅದೇ ಆಯಿತು. ರಿಟರ್ನ್ ಬಂದಿದ್ದು ಕೂಡ ಅವಳಿಗೋಸ್ಕರನೇ, ಏಕೆಂದರೆ ಜ್ವರನೇ ಬಿಡಲಿಲ್ಲ. ಮತ್ತು ನಾನು ಹೋಗಬೇಕು, ಬೆಂಗಳೂರಿಗೆ ಹೋಗಬೇಕು, ಮಮ್ಮಿ ನೋಡಬೇಕು, ಅದೊಂದು ಇವಳು ಇಟ್ಕೊಂಬಿಟ್ಟಿದ್ಲು, ಮಮ್ಮಿ ನೋಡಬೇಕು ಅಂತ. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗೇ ಹೊರಟ್ವಿ ಅಲ್ಲಿಂದ, ಬೆಂಗಳೂರಿಂದ ಅಂತಲೇ ಹೇಳ್ತೀನಿ. ಅಷ್ಟು ಬೇಜಾರಾಯಿತು. ಹೋಗಿದ್ದಕ್ಕೂ ಏನೂ ಖುಷಿನೂ ಇಲ್ಲ, ಏನೂ ಇಲ್ಲ. ಹೋಗಿದ್ದು ಇವಳು ಜ್ವರದ ಕಡೆ, ಈ ಕಡೆನೇ ಟೆನ್ಷನ್ ಆಯಿತು. ಫೈನಲಿ ಎಲ್ಲರೂ ಕೂಡ ಕುತ್ಕೊಂಡು ತಿಂದ್ವಿ. ಏನಂದರೆ ಊಟ ಮಾತ್ರ ಬಿಡಲಿಲ್ಲ, ಊಟ ಅಲ್ಪ ಸ್ವಲ್ಪ ಅಷ್ಟೋ ತಿಂತಾಯಿದ್ಲು, ಅದೊಂದು ಖುಷಿ. ಏಕೆಂದರೆ ಊಟ ಬಿಟ್ಟಿದ್ರೆ ಇನ್ನೂ ಸುಸ್ತಾಗ್ತಾಯಿದ್ಲು. ಏನಾದರೂ ಊಟ ಬಿಟ್ಟಿರಲಿಲ್ಲ ಅವಳು. ತೆಗಿಲ್ಲ, ಹೇಗಿರ್ಬೋದು, ಹೇಗಿರ್ತದೆ. ಕಬಾಬ್, ಆಲೂ ಕಬಾಬ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀವಿ. ಕುಸಿಗೌಡ ತಿಂತಾಯಿದ್ದಾರೆ. ಚೆನ್ನಾಗಿದೆಯಾ ಕುಸಿಗೌಡ ಆಲೂ ಕಬಾಬ್? ಇಷ್ಟ ಆಯ್ತಾ? ಸಾಕಂತ ಇದು ಕೊಡು, ಅದು ಖಾರ ಅಂದಲ್ಲ, ಖಾರ ಹಾಕೈತಿ ನೋಡಿ ಜಾಸ್ತಿ. ಅವನಿಗೊಂದು ಎರಡು ಕೊಡು, ಅವಳಿಗೊಂದು ಎರಡು ಕೊಡು. ಈ ಕಡೆ ಅವನಿಗೆ ಕೊಡು, ಖಾರ ಇರೋ. ತಿನ್ನು ನೀನು. ನಾನು ತಿಂದೆ, ನಾನು ಜಾಸ್ತಿ ಎಣ್ಣೆ ಆಯ್ತಿದ್ದೆ. ನೀನು ತಿಂದಿಲ್ಲ, ತಿನ್ನು. ಬಿಸಿ ಐತಮ್ಮ, ಇವಾಗ ತೆಗ್ದಿರೋದು. ಕುಸಿಗೌಡಗೆ ಹುಷಾರಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮುಖ ಹಿಂಗಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮುಖ ಹಿಂಗಾಗಿದೆ. ಆಯುಧ ಪೂಜೆಯ ಶುಭಾಶಯಗಳು. ವಿಶ್ ಮಾಡೇ ಇಲ್ಲ ಇವತ್ತು ಕುಸಿಗೌಡ ಫ್ರೆಂಡ್ಸ್. ಬಿಸಿ ಇವಾಗ ತೆಗ್ದಿರೋದು. ಆಯುಧ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವಂತೂ ಸೆಲೆಬ್ರೇಟ್ ಮಾಡಿಲ್ಲ. ನಾವು ಮಾಡಿದ್ವಲ್ಲ, ಗಾಡಿ ಪೂಜೆ ಮಾಡಿ, ಸ್ವೀಟ್ ಮಾಡಿ. ನಾನು ಕುಸಿಗೌಡ ಮಲಗಿದ್ದು. ನಾನು ಸೆಲೆಬ್ರೇಟೇ ಮಾಡಿಲ್ಲ. ನೀವಾದರೂ ಸೆಲೆಬ್ರೇಟ್ ಮಾಡಿ. ಕೇಳಿಸ್ತಿದೆಯಲ್ವ ನಾನು ಮಾತಾಡೋದು? ಇದು ಖಾರ ಆಗಿರ್ತದೆ. ಆಗೋಯ್ತಾ? ಸಖತ್ತಾಗಿ ಇದು ಯಾವಾಗ ಬಂದಿದ್ದೀವಲ್ಲ, ಅವಾಗಿಂದ ಇದ್ದಿದೆಯಾ?